ಏನು 1% ಒಳ ಮೀಸಲಾತಿಯಲ್ಲಿ ಪ್ರವರ್ಗ ಏನು ಕೊಡಬೇಕು ಅನ್ನೋದನ್ನ ಬೇಡಿಕೆ ಅವತ್ತಿಂದ ಇಟ್ಕೊಂಡಿದ್ದೇವೆ. ಅವತ್ತಿಂದಲೂ ನಮಗೆ ಸರ್ಕಾರ ಸುಮ್ಮನೆ ಮೂಗಿಗೆ ತುಂಬ ಸಾವಿರ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ನಾವು ಕೇಸ್ ಹಾಕುವಂಥ ಉದ್ದೇಶ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನೇ ಇದನ್ನು ನಮಗೆ ಪ್ರವೋಕ್ ಮಾಡಿ ನಾನೇನು ಮಾಡೋಕ್ಕಾಗೋದಿಲ್ಲ, ಕ್ಯಾಬಿನೆಟ್ ನಿರ್ಧಾರ ತಗೊಂಡಿದ್ದೇವೆ ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಕೇಸ್ ಹಾಕ್ಸಿದ್ದೇವೆ. ಇವತ್ತು ಇಡೀ ಸಿಸ್ಟಮ್ಗೆ ಅದು ದೊಡ್ಡ ಸಮಸ್ಯೆ ಆಗಿದೆ. ಮೀಸಲಾತಿ ಒಂದು ಏನು ಇತ್ಯರ್ಥ ಆಗದಲ್ಲೇ ಯಾರಿಗೂ ನೇಮಕ ಸ್ಟೇಟ್ಮೆಂಟ್ ಕೊಟ್ಟು ಮತ್ತು ಕ್ಯಾಬಿನೆಟ್ ಹಿರಿಯ ಸಚಿವರುಗಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ನಮಗೆ ಇವತ್ತು ಏನು ಕೊಡದಲ್ಲೇ ಇರೋದು ತುಂಬ ಇದಾಗ್ತಾ ಇದೆ. ಹಾಗಾಗಿ ಈಗಲೂ ಅವರು ನಮ್ಮ ಅಲೆಮಾರಿ ಬಗ್ಗೆ ಏನು ಚರ್ಚೆ ತೆಗಿತಾ ಇಲ್ಲ. ಬರೀ ಓಲೈಕೆ ಮತದಾರರ ಓಲೈಕೆ, ಜನಗಳ ಏನು ವೋಟ್ ಬ್ಯಾಂಕಿನ ಒಂದು ಓಲೈಕೆ ಅದನ್ನೇ ಮಾಡ್ಕೊಂಡು ಎಲ್ಲರಿಗೂ ಕಾಣಿಸ್ತಾ ಇದೆ ಮುಖ್ಯವಾಗಿ. ಈಗ 6-6-5 ಅಂತ ಏನು ಮಾಡಿದ್ರು, ಈಗ ಅದನ್ನೇ ಇವಾಗ 15% ಬಂದಾಗ ಏನು ಮಾಡ್ತಾರೆ, ಅದನ್ನು ವಿಶೇಷ ಸಚಿವ ಸಂಪುಟ ಮಾಡಿ 27ನೇ ತಾರೀಕು ನಿರ್ಧಾರ ತಗೊಂಡು ಇದನ್ನು ಒಂದು ತಾರ್ಕಿಕ ಅಂಶ ಇಟ್ಕೊಳ್ತೀವಿ ಅಂತ ಇದು ಮಾಡಿದ್ದಾರೆ. ಆದರೆ ನಮ್ಗೆ ಇವಾಗಲೂ ನಮ್ಮ ಅಲೆಮಾರಿಗಳ ಬಗ್ಗೆ ಚರ್ಚೆ ಇರೋದ್ರಿಂದ ವಿಶೇಷ ಸಚಿವ ಸಂಪುಟ ಆಗೋದ್ರ ಒಳಗಡೆ ನಾವು ಇವತ್ತು ಏನು ಐಕ್ಯತಾ ಸಭೆಯಲ್ಲಿ ಎಲ್ಲ ಸಮುದಾಯದ ಸಣ್ಣ ಸಮುದಾಯದ ರಾಜ್ಯಾಧ್ಯಕ್ಷರುಗಳು ಮುಖಂಡರುಗಳೆಲ್ಲ ಸೇರಿಕೊಂಡು ಒಂದು ನಿರ್ಧಾರ ಬಂದು 27ನೇ ತಾರೀಕು ಪೂರ್ತಿ ದಿನ ಸಚಿವ ಸಂಪುಟ ಇತ್ಯರ್ಥದಲ್ಲಿ ಅಲೆಮಾರಿಗಳಿಗೆ ನ್ಯಾಯ ಕೊಡಿಸುವವರನ್ನು ಒಂದು ದೊಡ್ಡ ನೀರು ಕುಡಿದಲೆ, ಊಟನೂ ಮಾಡದಲೆ, ಮತ್ತು ವಿದ್ಯಾರ್ಥಿಗಳು ಮತ್ತು ಬುದ್ಧಿಜೀವಿಗಳು ಮತ್ತು ಶುಗರ್ಗಳು ಏನು ನಮ್ಮ ಇದಿದ್ರೂ ಪರವಾಗಿಲ್ಲ ಹೋರಾಟದಲ್ಲಿ ಬೆಂಬಲಿಸ್ತೀವಿ ಅಂತ ಎಲ್ಲ ನಿರ್ಧಾರ ತಗೊಂಡು ಅವತ್ತು ನಿರಾಹಾರ ಸತ್ಯಾಗ್ರಹ ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದೇವೆ. ಹಾಗಾಗಿ ರಾಜ್ಯದ ಅಲೆಮಾರಿ ಸಮುದಾಯದವರು ಎಲ್ಲರೂ ಬಂದು ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಾವೇನು 27ನೇ ತಾರೀಕು ಒಂದು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು ಸತ್ಯಾಗ್ರಹದ ಮುಖಾಂತರ ಸರ್ಕಾರಕ್ಕೆ ಒಂದು ಮನವರಿಕೆ ಆಗಲಿ, ಅಲೆಮಾರಿಗಳಿಗೆ ಅನ್ನ ನೀರು ಕೊಡದಲ್ಲೇ ಇದ್ರೂ ಇವಾಗ ಉಪವಾಸ ಕುಣಿಸಿದ್ದಾರೆ ಅನ್ನೋದಾದ್ರೂ ಒಂದು ಅರ್ಥ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಬರಬೇಕಾಗಿ ಈ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾಒಕ್ಕೂಟದ ವತಿಯಿಂದ ಕೋರ್ಕೊಳ್ತಾ ಇದ್ದೀವಿ. ಸರ್, ಮುಖ್ಯಮಂತ್ರಿಗಳೇ ನಿಮಗೆ ಕೇಸ್ ಹಾಕು ಅಂತ ಹೇಳಿದ್ರ? 1% ಮೀಸಲಾತಿ, 1% ಮೀಸಲಾತಿ, 1% ಮೀಸಲಾತಿ. We want justice. We want justice. We want justice. We want justice. ಏತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಏತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯ 101 ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಈ ಪರಿಶಿಷ್ಟ ಜಾತಿಯ ಅಲೆಮಾರಿಗಳಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಎ ಗುಂಪಿನಲ್ಲಿ 1% ಮೀಸಲಾತಿ ಕೊಡೋದ್ರಲ್ಲಿ ವಿಫಲವಾಗಿದೆ. ಇದನ್ನೆಲ್ಲವೂ ಖಂಡಿಸಿ ದಿನಾಂಕ 27 ಮಾರ್ಚ್ 2026ರಂದು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಏರ್ಪಡಿಸಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಯ ಅಲೆಮಾರಿ ಮುಖಂಡರುಗಳು, ವಿದ್ಯಾರ್ಥಿಗಳು, ಪ್ರತಿಭಾವಂತರು, ಪ್ರಜ್ಞಾವಂತರು, ಬುದ್ಧಿಜೀವಿಗಳು ದಯಮಾಡಿ ಆಗಮಿಸಿ ಈ ಉಪವಾಸ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ, ಮನವಿಯನ್ನು ಮಾಡ್ತಾ ಇದ್ದೇವೆ. ನನ್ನ ಕೈಯಿಂದ ಆಗುವುದಿಲ್ಲ, ಬೇಕಾದರೆ ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿದ ಮೇಲೆ ನಾವುಗಳೆಲ್ಲ ಕುಂತು ಚರ್ಚೆ ಮಾಡಿ ಹೌದು ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನ ನಾವು ಪಾಲಿಸಬೇಕು, ಆ ಮುಖ್ಯಮಂತ್ರಿಗಳ ಮಾತನ್ನು ಉಳಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ನಾವಾಗ ಹೋಗಿಲ್ಲ. ಬಟ್ ವಿಲನ್ಗಳಾಗಿ ನೀವು ದಲಿತರ ಪರವಾಗಿ ಅಂತ ಹೇಳಿ 40-50 ವರ್ಷದಿಂದ ಕಾಂಗ್ರೆಸ್ ಪಕ್ಷನ ನಂಬ್ಕೊಂಡು ಬಂದಿರತಕ್ಕಂತ ಜನ ಅವತ್ತು ಕಂಗಾಲಾಗಿ ಬಿಟ್ರು. ಕೊನೆಗೆ ನಾವೆಲ್ಲ ಲೀಡರ್ಗಳು ಕುತ್ಕೊಂಡು ನಿರ್ಧಾರ ಮಾಡಿ ಸಾಹೇಬ್ರು ಹೇಳಿದ್ದೆ ಸತ್ಯ ಇದೆ ಅಂತ ನಾವು ಕೋರ್ಟ್ ಮೂಲಕ ಹೋಗಿದ್ದು ಸತ್ಯ. ಈಗ ಅದನ್ನೇ ತಕ್ಕೊಳ್ರಿ ಅಂತ ಹೇಳ್ತಿದ್ದಾರೆ, ತಕ್ಕೊಂತೀವಿ. ನೀವು ನಿಮ್ಮ ಮಾತಿನ ಪ್ರಕಾರ ಈ ನಿಮ್ಮ ರಾಜಕೀಯ ಕೊನೆ ಹಂತದ ಒಂದು ಅಂತ್ಯದ ತೀರ್ಮಾನ ದಲಿತರ ಪರವಾಗಿ ಇರುತ್ತೆ ಅಂತ ನಾವು ವಿಶ್ವಾಸಾರ್ಹರಾಗಿ ನಿಮ್ಮಲ್ಲಿ ಇವತ್ತು ಉಪವಾಸದಿಂದ ಕುಂತು ನಮ್ಮ ಹಕ್ಕನ್ನು ಬೇಡ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಅವರೇ, ನಿಮ್ಮಿಂದ ಇದು ಸತ್ಯವಾಗ್ಲೂ ಆಗೇ ಆಗತ್ತೆ. ನೀವು ಮನಸ್ಸು ಮಾಡಿದ್ರೆ ಇದನ್ನ ನೀವು ನಿರ್ಧಾರ ಮಾಡೇ ಮಾಡ್ತೀರಿ ಅಂತ ನಿಮ್ಮಲ್ಲಿ ಒಂದು ತುಂಬು ಹೃದಯದ ನಂಬಿಕೆಯನ್ನ ಇಟ್ಟುಕೊಂಡು
ನಮ್ಮ ಮೀಸಲಾತಿ, ನಮ್ಮ 1% ಮೀಸಲಾತಿನ ನಮ್ಗೆ ಕೊಡಿ ಅಂತ ಹೇಳಿ ನಾವು ಬೇಡಿಕೆಯನ್ನು ಇಡುತ್ತಾ 27ನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡಲು ನಾವು ಎಲ್ಲರೂ ಸಿದ್ಧರಾಗಿದ್ದೇವೆ. ಅಲೆಮಾರಿಗಳ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ, ನಮ್ಮ ಹಕ್ಕು. ಕೊನೆಗೆ ಈ ಸ್ಟೇಷನ್ ನಿಂತಿದ್ದೀವಿ. ಹಾಗಾಗಿ ನಾವು 27ನೇ ತಾರೀಕು ನಿರಾಹಾರ ಹೇಳಿರ್ತಕ್ಕಂಥ ಪ್ರತಿಯೊಬ್ಬ ಅನ್ನ ನೀರು ಬಿಟ್ಟು ನಮ್ಮ ಸಾಮಾಜಿಕ ನ್ಯಾಯವನ್ನು ಹೋರಾಡಲಿಕ್ಕೋಸ್ಕರ 49 ಕಮ್ಯುನಿಟಿ ಅಲೆಮಾರಿ ಜನಗಳು ಕಂಪ್ಲೀಟ್ ರಾಜ್ಯಾದ್ಯಂತ 27ನೇ ತಾರೀಕಿಗೆ ಫ್ರೀಡಂ ಪಾರ್ಕಿಗೆ ಬಂದು ನಮ್ಮ ಹಕ್ಕು ಏನು 1% ಮೀಸಲಾತಿ, ನಮ್ಮ ಹಕ್ಕು ಏನು 1% ಮೀಸಲಾತಿ ಕೊಡಬೇಕೆಂದು, ನಮ್ಮ ಹಕ್ಕು ನಮ್ಮ ಪಾಲು ಎರಡು ಆಗಬೇಕಂತ ಹೇಳಿ ನಮ್ಮ ಪಾಲು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅಂಥದ್ರಲ್ಲಿ ನಮ್ಮ ಏನು ಹಿಂದುಳಿತಕ್ಕಂಥ ಎಲ್ಲರಿಗಿಂತ ಹಿಂದುಳಿದ ಸಮುದಾಯಗಳಂದ್ರೆ ಅಲೆಮಾರಿ ಸಮುದಾಯಗಳು. ಈ ಅಲೆಮಾರಿ ಸಮುದಾಯಗಳಿಗೆ 1% ಗುಂಪಲ್ಲಿಟ್ಟು ನಮಗೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿ ಕೊಡ್ಬೇಕಂತೇಳಿ ನಾವು ಬಹಳಷ್ಟು ರೀತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಬಹಳಷ್ಟು ರೀತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕಡೆ ಯಾವುದೇ ರೀತಿ ಇದುವರೆಗಾದ್ರೂ ಒಂದಿಷ್ಟು ಏನು ಆಸೆನೇ ಇಲ್ಲ. ಏನಾಗುತ್ತೋ ಏನು ಬಿಡುತ್ತೋ ಏನು ಬಿಡುತ್ತೋ ಅಂತ ಆಗಿದೆ. ಇದೇ 27 ಇದೆ ಕ್ಯಾಬಿನೆಟ್ ಅಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ನೆಟ್ಟಿಡುದು ಒಳ್ಳೆ ನ್ಯಾಯ ರೀತಿಯಿಂದ ಮೀಸಲಾತಿ ಹಂಚಿಕೆ ಮಾಡುತ್ತೋ, ಏನು ನಮಗೆ ಹೊಟ್ಟೆ ಮೇಲೆ ಕಲ್ಲೆತ್ತಾಕಿ ಮತ್ತೆ ಏನು ವೋಟ್ ಬ್ಯಾಂಕ್ ಈಗಾಗಲೇ ನೀವು ರಾಹುಲ್ ಗಾಂಧಿ ತನಕ ಪತ್ರ ಬರೆದಿದ್ದೀರಿ. ಎಲ್ಲ ಬರಹಗಾರರು, ಬುಕ್ ಬರೆಯರು, ಆಮೇಲೆ ಚಿಂತಕರೆಲ್ಲ ಅವರಿಗೆಲ್ಲ ಧನ್ಯವಾದ ತಿಳಿಸ್ತೇವೆ. ಮತ್ತು ಯುವಕರು ಸ್ಟೂಡೆಂಟ್ಗಳು ಏನಿದ್ದೀರಿ, ನಮ್ಮ ಮಕ್ಕಳು ನಿಮ್ಮ ಅಣ್ತಂಬರ ಅಂತ ಹೇಳ್ತಾನೆ. ಏನು ಒಂದು ನಾಯಿ ನರಿಗೆ ಇದ್ದಂಥ ಮೃಗಾಲುಗಳಿಗೆ ಇದ್ದಂಥ ಬೆಲೆನೂ ಇಲ್ದಂಗೆ ಈ ಮನುಷ್ಯರು ಮಾಡಿ ಅಲೆಮಾರಿಗಳಿಗೆ ಇವತ್ತಿನ ಸರ್ಕಾರ ನಡ್ಕೊಂಡಿದೆ. ಈ ರೀತಿ ಆಗಲಿಲ್ದಂಗೆ ಮುಂದಿನ ಎಲ್ಲ ನಮ್ಮ ಹೋರಾಟ ಕರ್ನಾಟಕದ ಎಲ್ಲ ಸಮುದಾಯದಲ್ಲಿ ಒಂದು ಕಳಕಳಿಯಿಂದ ಕೇಳ್ಬೋದು. ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲೆಮಾರಿಗಳು ಅನ್ನೋ ಪದಗಳನ್ನು ಸರ್ ನಮಸ್ತೆ. ಜಾನ್ ಪ್ರಕಾಶ್ ಸ್ವಾಮೀಜಿ ಅವರು ನಿನ್ನೆ ಹೇಳಿದರು ಚಂದಾಸರು ಅವರು ಚಲವಾದಿಯಲ್ಲಿ ಬರ್ತಾರಂತ. ಅದು 100ಕ್ಕೆ 100 ಸತ್ಯ. ನಾವು ಚಲವಾದಿ ಒಳಪಂಗಡನೇ ಚಂದಾಸರು, ಹೊಲದಾಸರು, ಮಾಲದಾಸರು. ಅದರ ಸ್ವಾಮೀಜಿ ಅವರು ಹೇಳ್ತಾರು ಬರ್ತಾರಂತ. ಸ್ವಾಮಿ ನಮ್ಮ ಹಿಂದೆ 17,000 ಇರುವಂಥ ಮಾಲದಾಸರಿದಾರು, 20,000 ಇರುವಂಥ ಹೊಲೆದಾಸರಿದಾರು. ಅವರು ಚಂದಾಸರು, ಹೊಲದಾಸರು, ಮಾಲದಾಸರು 3 ಒಂದೇ ಪಂಗಡವು. SC ಪಟೇಲೇ ಬರ್ತಾವೋ, ಚಲವಾದಿಯವರ ಒಳ ಪಂಗಡನ ನಮ್ಮದು. ಆದರೆ ಸ್ವಾಮೀಜಿ 80 ವರ್ಷ ಆಯಿತು ಸ್ವತಂತ್ರ ಬಂದು. ಬೇರೆ ಬೇರೆ ಸಮುದಾಯದವರು SC ಪಟೇಲರವರು ಎಲ್ಲ ಇದನ್ನು ಮಾಡ್ಕೊಂಡ್ರಲ್ಲ, ರಿಸರ್ವೇಷನ್ ಎಲ್ಲ ಪಡ್ಕೊಂಡ್ರು. ನಮ್ಮ ಸಮುದಾಯಗಳು ಇನ್ನೂ ಎಲ್ಲೂ ರಿಸರ್ವೇಷನ್ ಪಡ್ಕೊಂಡಿಲ್ಲ. ಎಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡ ಇಲ್ಲ ಇಡೀ ಕರ್ನಾಟಕದಲ್ಲಿ. ಒಬ್ಬ KS ಆಫೀಸರ್ ಇಲ್ಲ. ಆದರೆ ಒಂದು ನೆನಪಿರಲಿ ನಿಮಗೆ, ಅಲ್ಮಾರಿಗಳು ನಮ್ಮಲ್ಲಿ ಬರ್ತಾರೋ ಅಲ್ಮಾರಿಗಳು ಅವೈಜ್ಞಾನಿಕವಾಗಿದೆ ನಾಗಮೋಹನ್ ದಾಸ್ ವರದಿ ಅಂತ ಹೇಳ್ತೀರಿ. ನಾಗಮೋಹನ್ ದಾಸ್ ವರದಿ ದಯವಿಟ್ಟು ತಾವು ಓದಿ ತಿಳ್ಕೊಳ್ಳಿ, ಇಲ್ಲಾಂದ್ರೆ ಬೇರೆ ಯಾರ ಕಡೆಯಿಂದ ಓದಿಸಿ ತಿಳ್ಕೊಳ್ಳಿ. ನಾಗಮೋಹನ್ ದಾಸ್ ಅವರು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಮಾರಿಗಳು ಅಂತ ಎಲ್ಲೂ ಪದ ಬಳಸೇ ಇಲ್ಲ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳು ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿದೆ, ಅಲ್ಲೂ ಅಲೆಮಾರಿ ಅಂತ ಪದ ಬೆಳೆಸಿಲ್ಲ. ಅವರು ಕೂಡ 101 ಜಾತಿಯಲ್ಲಿ ಬರುವಂಥ ಪಟ್ಟಿಯಲ್ಲಿ ಇರುವಂಥ ಅತಿ ಶಿಕ್ಷಣ ಸಮುದಾಯಗಳಿಗೆ ಯಾರಿಗೆ ಮೀಸಲಾತಿ ದೊರಕ ಆ ಸಮುದಾಯಗಳಿಗೆ ಕೊಡಬೇಕಂತ ಆದೇಶ ಆಗಿದೆ. ನಾಗಮೋಹನ್ ದಾಸ್ ಅವರು 101 ಜಾತಿ, ಚಲವಾದಿ ಜಾತಿಯಲ್ಲಿ 17 ಜಾತಿ, 17 ಸಂಬಂಧಿತಂತೆ 17, ಮಾದಿಗ ಸಮುದಾಯದಲ್ಲಿ ಸಂಬಂಧಿತ 22, ಇನ್ನು ಅದರ ಸಮುದಾಯದಿಂದ 20 ಜಾತಿಯನ್ನು ಒಳಗೊಂಡಂತೆ 20 ಜಾತಿ ಒಂದು ಪಟ್ಟಿ ಮಂಟ. ಈ ಸಮುದಾಯಗಳು ಇದ್ರೂ ಕೂಡ ಇನ್ನವರೆಗೂ 80 ವರ್ಷ ಸ್ವತಂತ್ರ ಇದನ್ನು ಲಾಭ ಪಡೆದಿಲ್ಲ. ಇವುಗಳನ್ನು ಪ್ರಯಾರಿಟಿಯಲ್ಲಿ ಇಟ್ಟು ನೀಡಿ ಅಂತ ಹೇಳಿದಾರೆ ಅವರು. ಅದು ಹೆಂಗೆ ವೈಜ್ಞಾನಿಕ? ಸ್ವಾಮೀಜಿ ಅವರೇ ದಯವಿಟ್ಟು ಮಾಡದೆ ಧರ್ಮ, ನ್ಯಾಯ, ನೀತಿ ಅನ್ನು ಕಾಪಾಡಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ.